ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಮಲ್ನಾಡ್ ಧ್ವನಿ ಹಾಗೂ ಮಲ್ನಾಡ್ ಸುದ್ದಿ ಎಕ್ಸ್‌ಪ್ರೆಸ್ ಅರ್ಪಿಸುವ ಸಾಧಕರ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಚಂದ್ರಶೇಖರ್ ಅಂತ. ಇವರು ವೈದ್ಯಕೀಯ ವಿದ್ಯಾಭ್ಯಾಸವನ್ನ ಜರ್ಮನಿಯಲ್ಲಿ ಮುಗಿಸಿ ಜರ್ಮನಿಯಲ್ಲೇ ಕೆಲಸ ಮಾಡಿ ಭಾರತಕ್ಕೆ ಬಂದು ಕೋಲ್ಕತ್ತಾ, ಮೈಸೂರು, ಹೈದರಾಬಾದ್ ಅನ್ನೋ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡಿ ಈಗ ಕೊರೋನಾ ಸಂದರ್ಭದಲ್ಲಿ ಶಿವಮೊಗ್ಗಕ್ಕೆ ಬಂದು ಇಲ್ಲೊಂದು ತೃಪ್ತಿ ಹೆಲ್ತ್ ಕೇರ್ ಅನ್ನೋ ಒಂದು ಆಸ್ಪತ್ರೆಯನ್ನ ನಿರ್ಮಿಸಿ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಎಸ್ ಚಂದ್ರಶೇಖರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಿ. ಬಾಲ್ಯ ಜೀವನ ಅಂತ ಹೇಳಿದ್ರೆ ನಮ್ಮ ತಂದೆಯವರು ಸಹ ಅವರು ಜನರಲ್ ಸರ್ಜನ್ ಆಗಿದ್ರು, ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಿದ್ರು. ಅವರೇ ನನಗೆ ಪ್ರೇರಣೆ ಮತ್ತು ಸ್ಫೂರ್ತಿ. ಅವ್ರ ಜೊತೆ ಸಣ್ಣವರಿದ್ದಾಗಿಂದನೂ ನಾನು ಹಾಸ್ಪಿಟ್ಲ್ಗಳಿಗೆ, ಆಪ್ರೇಷನ್ಸ್ಗಳಿಗೆ ಎಲ್ಲ ಅಟೆಂಡ್ ಮಾಡ್ತಿದ್ದೆ. ಅವರು ಮಾಡ್ತಿದ್ದ ಸಮಾಜ ಸೇವೆ ನನಗೆ ಅದೊಂದು ಅದೇ ದಾರಿಯಲ್ಲಿ ಸಾಗಬೇಕು ಅಂತ ಅಂದ್ಕೊಂಡು ನಾನು ಈ ವೈದ್ಯಕೀಯ ಕ್ಷೇತ್ರವನ್ನು ಆರಿಸಿ ಈಗ ಇದನ್ನೇ ಕಂಟಿನ್ಯೂ ಮಾಡಿಕೊಂಡು, ಅವರು ಜನರಲ್ ಸರ್ಜನ್ ಆಗಿದ್ದರು, ಅದಕ್ಕಿಂತ ಒಂದು ಹೆಜ್ಜೆ ಮುಂದುಗಡೆ ಓದಿ ನಾನೀಗ ಕಿಡ್ನಿ ಮತ್ತು ಮೂತ್ರಕೋಶ ರೋಗಗಳ ಶಸ್ತ್ರಚಿಕಿತ್ಸಾ ತಜ್ಞರಾಗಿ ನಾನು ಕೆಲಸ ಮಾಡ್ತಿದ್ದೀನಿ. ಇದ್ರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಇದಕ್ಕೆಲ್ಲ ನಮ್ಮ ತಂದೆಯವರೇ ಗುರುಗಳು, ಮಾರ್ಗದರ್ಶಕರು. ಈಗಲೂ ಸಹ ಅವರ ಹಾಕಿದ ಹೆಜ್ಜೆಯಲ್ಲೇ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಸರ್, ಭಾರತೀಯ ವೈದ್ಯಕೀಯ ವಿಚಾರದಲ್ಲಿ ಎಷ್ಟು ಮುನ್ನಡೆ ಇದೆ ಅಂದ್ರೆ ಪಾಶ್ಚಿಮಾತ್ಯ ದೇಶಗಳಿಗಿಂತ? ಪಾಶ್ಚಿಮಾತ್ಯ ದೇಶಗಳಿಗಿಂತ ಅಫ್ಕೋರ್ಸ್ ಅಲ್ಲಿ ತುಂಬಾನೇ ಇಂಪ್ರೂವ್ಡ್ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ಹೆಲ್ತ್ ಆ್ಯಂಡ್ ಎಜುಕೇಶನ್ ಇಸ್ ಫ್ರೀ ದೇ. ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಬ್ಬರಿಗೂ ಅಲ್ಲಿ ಹೆಲ್ತ್ ಫ್ರೀ ಇರೋದ್ರಿಂದ ಹೊಸ ಹೊಸ ಇನ್ವೆನ್ಷನ್ಸ್ಗಳು, ಹೊಸ ಹೊಸ ಆವಿಷ್ಕಾರಗಳಾಗ್ತಿರೋದ್ರಿಂದ ಅವರು ಅಫ್ಕೋರ್ಸ್ ನಮಗಿಂತ ಒಂದು 20 ವರ್ಷ ಅಂತೂ ಖಂಡಿತ ಮುಂದ್ಗಡೆ ಇದ್ದಾರೆ. ಆ ಟೈಮಲ್ಲಿ ನಾನು ಏನು ಸರ್ಜರೀಸ್ಗಳು ನೋಡ್ತಿದ್ದೆ, ಲೇಸರ್ಸ್ ಆಗಲಿ, ಲ್ಯಾಪ್ರೋಸ್ಕೋಪಿಕ್ ರ್ಯಾಡಿಕಲ್ ಸರ್ಜರೀಸ್ ಆಗಲಿ, ಅದೆಲ್ಲ ಈಗ ನಾವು ಮಾಡ್ತಾ ಇದ್ದೀವಿ. ನಾನು ಅವಾಗ 20 ವರ್ಷದ ಹಿಂದ್ಗಡೆ ನೋಡಿದ್ದು ನಾವೀಗ ಮಾಡ್ತಾ ಇದ್ದೀವಿ. ಖಂಡಿತ ನಮ್ಗಿಂತ ಮುಂದ್ಗಡೆ ಇದ್ದಾರೆ. ಬಟ್ ಈಗ ನಮ್ಮ ಪ್ರೆಸೆಂಟ್ ಸಿನಾರಿಯೋ ನಾವು ಅವ್ರನ್ನ ಸರಿದೂಗಿಸ್ತಿದೀವಿ ಅಂತ ನನ್ನ ಅನಿಸಿಕೆ. ಭಾರತೀಯ ವೈದ್ಯಕೀಯ ಸವಲತ್ತಿಗೂ ಜರ್ಮನಿಯಲ್ಲಿರುವ ವೈದ್ಯಕೀಯ ಸವಲತ್ತಿಗೂ ಎಷ್ಟು ವ್ಯತ್ಯಾಸ ಇರ್ಬೋದು? ಎಸ್ಪೆಷಲಿ ಇನ್ ಲೇಸರ್ಸ್ ಅಂಡ್ ರೋಬೋಟಿಕ್ಸ್. ಈಗೆಲ್ಲ ರೋಬೋಟಿಕ್ಸ್ ಬರ್ತಿದೆ, ನಮ್ಗಿಂತ ಖಂಡಿತ ಮುಂದ್ಗಡೆ ಇದ್ದಾರೆ. ಬಟ್ ನಾವು ಏನು ಹಿಂದ್ಗಡೆ ಇದ್ದೀವಿ ಅಂತ ಹೇಳಿಕ್ ಬಯಸಲ್ಲ, ನಾವು ಅದೇ ವೇಗದಲ್ಲಿ ಹೋಗ್ತಾ ಇದ್ದೀವಿ ಅಂತ ನನ್ನ ಅನಿಸಿಕೆ. ಆಯುರ್ವೇದ ಅನ್ನೋದು ನಮ್ಮ ನೆಲದಲ್ಲಿ ಶುರುವಾಗಿದ್ದು, ಆಯುರ್ವೇದ ಮತ್ತು ಇಂಗ್ಲಿಷ್ ಔಷಧಿಗೂ ಏನು ವ್ಯತ್ಯಾಸ ಇದೆ, ಯಾವ್ದು ಬಳಸೋದು ಉತ್ತಮ ಅಂತ ನೀವು ವೀಕ್ಷಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಆಯುರ್ವೇದ ಖಂಡಿತ ಅದು ನಮ್ಮ ಸಂಸ್ಕೃತಿಗೆ, ನಮ್ಮ ದೇಶಕ್ಕೆ, ನಮ್ಮ ಪೂರ್ವಜರು ಕಂಡುಹಿಡಿದಂಥ ಆಯುರ್ವೇದ, ಅದನ್ನ ಮೀರಿಸಲು ಯಾರಿಗೂ ಆಗೋದಿಲ್ಲ ಖಂಡಿತ. ಬಟ್ ಏನಂತ ಹೇಳಿದ್ರೆ ಇದರಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇರೋದ್ರಿಂದ ಇದನ್ನ ನಾವು ಒಪ್ಕೋಬೇಕಾಗ್ತದೆ. ಈಗ ವೈದ್ಯಕೀಯ ವಿಭಾಗದಲ್ಲಿ ಹೃದಯ ತಜ್ಞರಿರ್ಬೋದು, ಕಣ್ಣಿನ ತಜ್ಞರಿರ್ಬೋದು, ಕಿವಿಯ ತಜ್ಞರಿರ್ಬೋದು, ಇಲ್ಲ ದಂತ ವೈದ್ಯರಿರ್ಬೋದು, ಸಾಕಷ್ಟು ವಿವಿಧ ರೀತಿಯ ಕ್ಯಾಟಗರಿ ಇರಬೇಕಾದ್ರೆ ಕಿಡ್ನಿ ಮತ್ತು ಮೂತ್ರಕೋಶ, ಮೂತ್ರಪಿಂಡವನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಇದು ನನಗೆ MBBS ಮಾಡಿ MS ಮಾಡುವಾಗ ನನಗೆ ಇದನ್ನ ಮಾಡಬೇಕು ಅಂತ ತುಂಬಾ ಅನಿಸ್ತು. ಯಾಕಂತ ಹೇಳಿದ್ರೆ ಇದು MS ಆದ್ಮೇಲೆ ಇದು ಒಂದು ಸ್ಟೆಪ್ ಮೇಲ್ಗಡೆ ಇದ್ದು ಹೈಯರ್ ಎಂಡ್ ಸರ್ಜರೀಸ್. ನಮ್ಮ ತಂದೆಯವರೆಲ್ಲ ಇದು ತುಂಬಾ ಮಾಡ್ತಿದ್ರು. ಆಮೇಲೆ ತಂದೆಯವರು ಸರ್ಜರಿ ಮಾಡ್ಬೇಕಾದ್ರೆ ಇದು ಟಫ್ ಸಬ್ಜೆಕ್ಟು, ಕಿಡ್ನಿ ಅಂತ ಹೇಳಿದ್ರೆ ತುಂಬಾ ಡೆಲಿಕೇಟ್ ಆರ್ಗನ್ ಅಂತ ಹೇಳ್ತಿದ್ರು. ನಾನು ಅದನ್ನೇ ಮಾಡಬೇಕು ಅಂತ ನನ್ನ ಮನ್ಸಾಯ್ತು. ಅದನ್ನ ಮಾಡ್ಬೇಕಾದ್ರೆ ಅಂದ್ರೆ ನಾನು ಓದ್ಬೇಕಾದ್ರೆ ಅದನ್ನ ಮನ್ಸಾಯ್ತು. ನಿಮ್ಮ ವೃತ್ತಿ ಜೀವನದಲ್ಲಿ ಯಾವತ್ತೂ ಮರೆಯಕ್ಕಾಗದಿರೋಂಥ ರೋಗಿಗಳು ಯಾರು ಇದ್ದಾರಾ? ನನ್ನ ವೃತ್ತಿ ಜೀವನದಲ್ಲಿ ಒಂದು 2 years ಬ್ಯಾಕ್ ಒಂದು 3 ಸಂದರ್ಭಗಳನ್ನ ನಾನು ನೆನಪು ಅಂತ ಎಲ್ಲ ಹೇಳಿದ್ರಿಂದ, ಪೇಷಂಟ್ ಕೇಮ್ ಆಲ್ ದಿ ವೇ ಫ್ರಮ್ ಮಂಗಳೂರಿಂದ ಇಲ್ಲಿ ಕರೆಸಿದ್ರು. ಅವ್ರನ್ನ ನಾವು ಓಪನ್ ಸರ್ಜರಿ ಮಾಡ್ದಲೆ ಮೈಕ್ರೋ ಸರ್ಜರಿ ಅಂತ ಹೇಳಿದ್ರೆ ಒಂದು ಸಣ್ಣ ಹೋಲ್ ಮುಖಾಂತರ ಬೆನ್ನಿಂದ ಹೋಗಿ 60 mm ಕಲ್ನ ಕಂಪ್ಲೀಟ್ ಆಗಿ ತೆಗೆದಿದ್ವಿ. ಅದೊಂದು ನನಗೆ ಜ್ಞಾಪಕ ಇರುವಂತ ಒಂದು ಅನ್ಫರ್ಗೆಟಬಲ್ ಕೇಸ್. ಅದೊಂದಾಯ್ತು. ಆಮೇಲೆ ಇನ್ನೊಂದು ಕೇಸು, ಒಂದು ಪ್ರೆಗ್ನೆಂಟ್ ಲೇಡಿ, ಅವರಿಗೆ ಕಿಡ್ನಿ ಫೇಲ್ಯೂರ್ ಅಂತ ಹೇಳಿ 4th month 4ನೇ ತಿಂಗಳಲ್ಲಿ ಕಿಡ್ನಿ ಫೇಲ್ಯೂರ್ ಅಂತ ಹೇಳಿದಾಗ ಅವರು ಆಂಬ್ಯುಲೆನ್ಸ್ ಡ್ರೈವರ್ ಅಂತ ಕರ್ಕೊಂಡ್ ಬಂದಿದ್ರು. ಆ ಕಿಡ್ನಿ ಫೇಲ್ಯೂರ್ನ ಅದನ್ನ ರಿವರ್ಸ್ ಮಾಡಿ ಕ್ರಿಯಾಟಿನಿನ್ ನಾರ್ಮಲ್ ಆಯ್ತು.
ಅದೊಂದು ಮರೆಯಲಾಗದಂತ ಒಂದು ಪೇಷಂಟ್. ಮೂರನೇದು ಇನ್ನೊಬ್ರು ಲೇಡಿ ನಮ್ಮ ಕ್ಯಾಂಪಲ್ಲಿ ನಾವು ಪ್ರತಿ ಗುರುವಾರ ಫ್ರೀ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಯಾವ ಸಂಘ ಸಂಸ್ಥೆಗಳಿಗಾಯ್ತು, ವರ್ತಕರ ಸಂಘಗಳಿಗೆ, ಬೀದಿ ಬದಿ ವ್ಯಾಪಾರದವರಿಗೆ, ವೃದ್ಧಾಶ್ರಮದವರಿಗೆ, ಅನಾಥಾಶ್ರಮದವರಿಗೆ, ಈ ತರ ನಾವು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀನಿ ಪ್ರತಿ ಗುರುವಾರ. ಆ ಸಂದರ್ಭದಲ್ಲಿ ಒಬ್ರು ಲೇಡಿ, 32 ವರ್ಷದ ಲೇಡಿ, ಅವರಿಗೆ ಬೆಡ್ ವೇಟಿಂಗ್ ಇತ್ತು. ಮಲಗಿದಲ್ಲೇನೆ ಮಲ್ಕೊಂಡಾಗ ಮೂತ್ರ ಬೆಡ್ ಅಲ್ಲೇ ಪಾಸ್ ಆಗುವಂಥದ್ದು. ಆ ಪೇಷಂಟ್ನ ಕರ್ಕೊಂಬಂದಾಗ ನಾನು ಸ್ಕ್ಯಾನ್ ಮಾಡಿ ನೋಡಿ, ಟೆಸ್ಟ್ಗಳೆಲ್ಲ ಮಾಡಿ ನೋಡಿ, ಅವ್ರನ್ನ ಮೆಡಿಕೇಶನ್ ಕೊಟ್ಟಿದ್ದಷ್ಟೇ ಆ ಪೇಷಂಟ್ ಸರಿ ಹೋಗಿದ್ರು. ಆ 32 ವರ್ಷದ ಲೇಡಿ ಈ ತರ ಬೆಡ್ ವೆಟ್ ಆಗ್ತಿದೆ ಅಂತ ಹೇಳ್ಕೊಂಡು ಅವರಿಗೆ ಮದ್ವೆನೂ ಆಗಿರ್ಲಿಲ್ಲ. ಅವರ ಪೋಷಕರು ಆಕ್ಚುಲಿ ತುಂಬಾ ಪೋರ್ ಇದ್ರು. ಕರ್ಕೊಂಬಂದಿದ್ರು, ಅವರಿಗೆ ಒಳ್ಳೆ ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ಸ್ ಅಲ್ಲೇ ಕೊಟ್ಟು ಸರಿ ಮಾಡಿ, ಅಂಡ್ ದೇ ಆರ್ ವೆರಿ ಹ್ಯಾಪಿ. ತುಂಬಾನೇ ಖುಷಿಯಾಗಿದ್ರು. ಸೊ ಇದೊಂದು ಸಂದರ್ಭ ನಾನು ನೆನಪು ಮಾಡ್ಕೊಳಕ್ಕೆ ಇಚ್ಛೆ ಪಡ್ತೀನಿ. ಹತ್ರ ಈ 3 ಪೇಷಂಟ್ಗಳು ನನ್ನ ಮನಸ್ಸಲ್ಲಿರೋದು. ಮತ್ತೆ ನನಗೆ ಇದರಲ್ಲಿ ತುಂಬಾ ಸಂತೋಷನೂ ಇದೆ. ಅವ್ರಿಗೆ ನಾನು ಒಂದು ಎಂಡ್ ರಿಸಲ್ಟ್, ಒಳ್ಳೆ ರಿಸಲ್ಟ್ ಕೊಟ್ಟು ಚೆನ್ನಾಗಿ ಮಾಡಿದ್ದೀನಿ ಅನ್ನೋ ನನಗೆ ಒಂದು ಆತ್ಮತೃಪ್ತಿ, ಆತ್ಮಸಂತೋಷ ಇದೆ. ಕಿಡ್ನಿ ಸಮಸ್ಯೆ ಅಥವಾ ಕಿಡ್ನಿ ವೈಫಲ್ಯ ಅನ್ನೋದು ಪುರುಷರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತಾ ಇಲ್ಲ ಸ್ತ್ರೀಯರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತಾ? ಇದ್ರಲ್ಲೂ ಆಲ್ಮೋಸ್ಟ್ ಸೇಮೇ. ಬಟ್ ಮೊದಲು ನಾವೆಲ್ಲ ಹೇಳ್ಬೇಕಾದ್ರೆ ಇದು ಪುರುಷರಲ್ಲಿ ಜಾಸ್ತಿ ಇತ್ತು. ಯಾಕಂತಂದ್ರೆ ಬಿಕಾಸ್ ಆಫ್ ದ ಹ್ಯಾಬಿಟ್ಸ್, ಅನ್ಟುವರ್ಡ್ ಹ್ಯಾಬಿಟ್ಸ್ ಅಂತ ಹೇಳಿದ್ರೆ ನಾನ್ ವೆಜಿಟೇರಿಯನ್ ಆಗಿರ್ಬೋದು, ಆಲ್ಕೋಹಾಲ್ ಕನ್ಸಂಪ್ಷನ್, ಟೊಬ್ಯಾಕೊ ಚೂಯಿಂಗ್ ಆಯ್ತು, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ತುಂಬಾ ಇದೆ. ಇದು 3-4 ಹ್ಯಾಬಿಟ್ಸ್ ಅಂದ್ರೆ ಹೆಂಗಸರಿಗಿಂತ ಗಂಡಸರಿಗೆ ಬೇರೆ ಬೇರೆ ಹ್ಯಾಬಿಟ್ಸ್ ಇರ್ತದೆ. ಆಮೇಲೆ ಒಬ್ಬೊಬ್ಬರಿಗೆ ನೀರ್ ಕುಡ್ಲಿಕ್ಕೆ ಆಗಿಲ್ಲ ಅವರ ಕೆಲಸದ ಒತ್ತಡದಲ್ಲಿ. ಹಾಗಾಗಿ ಗಂಡಸರಿಗೆ ಜಾಸ್ತಿ ಅಂತ ಹೇಳ್ಬೋದು ಸ್ವಲ್ಪ ಮಟ್ಟಿಗೆ, ಕಂಪ್ಯಾರಿಟಿವ್ಲಿ ಟು ಅದರ್ಸ್. ಹೆಣ್ಮಕ್ಳಿಗಿಂತ ಗಂಡು ಮಕ್ಳಿಗೆ ಸ್ವಲ್ಪ ಜಾಸ್ತಿ. ಬಟ್ ಈ ನಿಜ ನಾವು ಎರಡರಲ್ಲೂ ಸಮಾನವಾಗಿ ನೋಡ್ತಾ ಇದ್ವಿ. ತೃಪ್ತಿ ಹೆಲ್ತ್ ಕೇರ್ ನಲ್ಲಿ ಅತಿ ಹೆಚ್ಚು ಕಾಯಿಲೆಯಿಂದ ಬರುವಂತ ಪೇಷಂಟ್ಗಳು ಯಾರು? ಅಫ್ಕೋರ್ಸ್ ನಾನು ಕಿಡ್ನಿ ಡಾಕ್ಟರ್ ಆಗಿರೋದ್ರಿಂದ ಸ್ಟೋನ್ಸ್ಗಳ ಪೇಷಂಟ್ಸ್ಗಳೇ ನಾವು ಜಾಸ್ತಿ ನೋಡ್ತಾ ಇದ್ದೀವಿ. ಕಿಡ್ನಿಗೆ ಸಂಬಂಧಪಟ್ಟಿದ್ರಲ್ಲೇ ಜಾಸ್ತಿ ನಾವು ನೋಡ್ತಿರೋದು. ಕಿಡ್ನಿಗೆ ಸಂಬಂಧಪಟ್ಟಿದ್ದು ಸ್ಟೋನ್ಸ್ಗಳಾಗ್ಲಿ, ಮತ್ತೆ ಯೂರಿನ್ ಬಂದ್ ಆಗಿರ್ತದೆ ವಯಸ್ಸಾಗಿ 60-65 ವರ್ಷ ಇದ್ರಲ್ಲಿ, ಆ ವಯಸ್ಸಲ್ಲಿ ಈ 2 ಪೇಷಂಟ್ಗಳ ಕ್ಯಾಟಗರಿ ಸ್ವಲ್ಪ ಕಂಪ್ಯಾರಿಟಿವ್ಲಿ ಜಾಸ್ತಿ ಇದೆ. ಟೊಮೆಟೊ ಹಣ್ಣಿನ ತೊಟ್ಟನ್ನ ತಿನ್ನೋದ್ರಿಂದ ಕಿಡ್ನಿಯಲ್ಲಿ ಕಲ್ಲಾಗುತ್ತೆ ಅನ್ನೋ ಒಂದು ಮಾತಿದೆ. ಅದು ಮೂಢನಂಬಿಕೆನಾ ಇಲ್ಲ ಸತ್ಯನಾ? ಸತ್ಯನೇ. ಅದು ತೊಟ್ಟಿಗಿಂತ ನಮೀಗ ಟೊಮೆಟೊ ಹಣ್ಣಿನಲ್ಲಿ ಈ ಬೀಜಗಳೇನಿದೆ ಅದರಲ್ಲಿ ಆಕ್ಸಲೇಟ್ ಅಂಶ ಜಾಸ್ತಿ ಇರೋದ್ರಿಂದ ಸ್ಟೋನ್ಸ್ಗಳಾಗೋದು ತುಂಬಾ ಚಾನ್ಸಸ್ ಜಾಸ್ತಿ ಅಂತ ಹೇಳ್ಬೋದು. ಇದು ನಮ್ಮ ಬುಕ್ಸ್ಗಳಲ್ಲಿ ಸಹ ಬರ್ದಿದೆ, ಚಾನ್ಸಸ್ ಜಾಸ್ತಿ ಇದೆ. ತೃಪ್ತಿ ಹೆಲ್ತ್ ಕೇರ್ ನಲ್ಲಿ ಪ್ರತಿ ಗುರುವಾರ ಕೂಡ ಉಚಿತ ತಪಾಸಣೆಯನ್ನ ಮಾಡ್ತೀರಿ. ಇದನ್ನ ಜನರನ್ನ ತಮ್ಮ ಹತ್ರ ಸೆಳೆಯುವಂತ ಉದ್ದೇಶನ ಇಲ್ಲ ನಿಜವಾಗ್ಲೂ ಸಹಾಯ ಮನೋಭಾವದಿಂದ ಮಾಡ್ತೀರಾ? ನೋಡಿ, ನಾನು ಮೊದಲಿಂದನೂ ನಮ್ಮ ತಂದೆಯವರಾಗಿರ್ಬೋದು, ನಮ್ಮ ಅಜ್ಜ ಆಗಿರ್ಬೋದು, ಅವರು ಪ್ರತಿ ವಾರಕ್ಕೆ ಒಂದಿನ ಅವ್ರಿಗೆ ಏನಾದ್ರೂ ಒಂದು ದಾನ ಮಾಡಿರೋಡಿ. ಮೊದಲೆಲ್ಲ ನಾವು ಚಿತ್ರಾನ್ನ ಅಂತ ಕೊಡ್ತಿದ್ವಿ ಪ್ರತಿ ವಾರ. ಸೊ ಅದನ್ನೆಲ್ಲ ನಾವು ಸಣ್ಣದಾಗ ನೋಡ್ತಿರೋದ್ರಿಂದ ನಾನು ಸಹ ಈಗ 50 ವರ್ಷ ಆದ್ಮೇಲೆ ಏನಾದ್ರೂ ಒಂದು, ನಾವು ಇಷ್ಟು ವರ್ಷ ಭೂಮಿಯಿಂದ ತಗೊಂಡಿದ್ವಿ, ಈಗ ನಾವು ಭೂಮಿಗೆ ಏನಾದ್ರೂ ಕೊಡ್ಬೇಕು, ದೇಶಕ್ಕೆ ಕೊಡ್ಬೇಕು, ಜನಗಳಿಗೆ ಕೊಡ್ಬೇಕು ಅಂತ ಒಂದು ಮನೋಭಾವದಿಂದ ವಾರಕ್ಕೊಂದ್ಸರಿ ಪ್ರತಿ ಗುರುವಾರ ನಮ್ಮ ಸೆಂಟರ್ನಲ್ಲಿ ಯಾರೇ ಬಂದ್ರು ಸಹ ಕನ್ಸಲ್ಟೇಷನ್ ಫ್ರೀ ಇರ್ತದೆ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಫ್ರೀ ಇರುತ್ತೆ, ಎಕ್ಸ್ರೇ ಫ್ರೀ ಇರ್ತದೆ, ECG ಫ್ರೀ ಇರ್ತದೆ, ಬ್ಲಡ್ ಶುಗರ್ ಟೆಸ್ಟ್ ಫ್ರೀ ಆಗಿ ಮಾಡ್ತಿದ್ವಿ. ವರ್ತ್ ಆಫ್ ಅರೌಂಡ್ 2,000-2,500 ಟೆಸ್ಟ್ಗಳು ಫ್ರೀ ಆಗಿರ್ತದೆ. ಇದು ಸದುಪಯೋಗನ ಯಾರು ಬೇಕಾದ್ರೂ ಪಡ್ಕೋಬಹುದು. ಇದು ನಾನು ಮಾಡ್ತಿರೋದು ಒಂದು ನನ್ನ ದೇಶ ನನ್ನ ಜನ, ನಮ್ಮ ದೇಶ ನಮ್ಮ ಜನ ಅಂತ ಒಂದು ಉದ್ದೇಶದಿಂದ. ಇದು ನಮ್ಮ ದೇಶಕ್ಕಾಗಿ, ಈ ಭೂಮಿ ತಾಯಿಗಾಗಿ, ನಮ್ಮ ಪೇರೆಂಟ್ಸ್ನ ಮಾಡ್ಕೊಂಬಂದಿರೋ ಒಂದು ಏನು ಸೇವೆ ಇದೆಯಲ್ಲ ಅದನ್ನ ನಾನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಒಂದು ಮನೋಭಾವದಿಂದ ಮಾಡ್ತೀನಿ ಹೊರತು ಯಾವುದೇ ಸ್ವಂತ ಉದ್ದೇಶಕ್ಕಾಗಿ, ಕಮರ್ಷಿಯಲ್ ಪರ್ಪಸ್ಗಾಗ್ಲಿ ಯಾವುದು ಇಲ್ಲ. ತೃಪ್ತಿ ಹೆಲ್ತ್ ಕೇರಿಗೆ ಅತಿ ಬಡವ ಬಂದರೂ ಕೂಡ ಇಲ್ಲಿ ಉಚಿತವಾಗಿ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋ ಮಾತು ಸತ್ಯನಾ? ಖಂಡಿತ. ನಾನು ಏನ್ ಇದು ಮಾಡ್ತಿದ್ದೀನಿ, ಯಾರು ಕಡು ಬಡವರಾಗ್ಲಿ ಮಧ್ಯಮ ವರ್ಗದಾಗ್ಲಿ ಯಾರೇ ಬಂದ್ರು ಸಹ ಪ್ರತಿ ಗುರುವಾರ ನಾನು ಇದನ್ನ ಕೊಡ್ತಾ ಇದ್ದೀನಿ. ತೃಪ್ತಿ ಹೆಲ್ತ್ ಕೇರ್ ನಲ್ಲಿ
ಅಂದ್ರೆ ನಾನು ನೋಡ್ದಂಗೆ ಸಾಕಷ್ಟು ಪೌರ ಕಾರ್ಮಿಕರಾಗಿರ್ಬೋದು, ಹಿರಿಯ ಪತ್ರಕರ್ತರಾಗಿರ್ಬೋದು, ಅನೇಕ ಜನರಿಗೆ ಉಚಿತ ಸೇವೆಯನ್ನ ಕೊಟ್ಟಿದ್ದೀಯಾ. ಯಾರ್ಯಾರಿಗೆ ಅಂತ ಕೊಟ್ಟಿದ್ದೀರಿ? ನಾವು ಶುರು ಮಾಡಿ ಹತ್ತತ್ರ 1.5 ವರ್ಷ ಆಯ್ತು. ಪತ್ರಕರ್ತರಾಯ್ತು, ಬೀದಿ ಬದಿ ವ್ಯಾಪಾರಿಗಳಾಯ್ತು, ವರ್ತಕರ ಸಂಘ ಆಯ್ತು, ಪೊಲೀಸ್ ಇಲಾಖೆ ಆಯ್ತು, ನರ್ಸ್ಗಳಾಯ್ತು, ಧರ್ಮಸ್ಥಳ ಸುರಕ್ಷಾದವರಿಗಾಗ್ಲಿ, ಕಾಲೇಜ್ ಈ ಟೀಚರ್ಸ್ಗೆ ಮಾಡಿದ್ದೀವಿ, ಆಮೇಲೆ ಪೌರಕಾರ್ಮಿಕರಿಗೆ ಮಾಡಿದ್ದೀವಿ. ಪ್ರತಿಯೊಂದು ಸಂಘ ಸಂಸ್ಥೆಗಳು ಅವರಿಗೆ ನಾವು ಯಾರು ನಮಗೆ ಕೇಳ್ಕೊಂಡ್ ಬರ್ತಾರೋ ಅವ್ರಿಗೆ ಖಂಡಿತ ನಾವು ಪ್ರತಿ ಗುರುವಾರ ಈ ಸೇವೆಯನ್ನ ಕೊಡ್ತಾ ಇದ್ದೀವಿ. ಒಂದೇ ಒಂದು ದೃಷ್ಟಿ, ನಮ್ಮ ದೇಶ ನಮ್ಮ ಜನ.